ವೀಕ್ಷಕರೇ ನಮಸ್ಕಾರಗಳು. 99% ಸೋತಿದ್ದ ಪಂದ್ಯವನ್ನು ಕೊನೆಯಲ್ಲಿ ಗೆದ್ದು ಬೀಗಿತು ಪಂಜಾಬ್. ಇನ್ನು ಕ್ರಿಕೆಟ್ ಇತಿಹಾಸದಲ್ಲಿ ನಿನ್ನೆಯ ಪಂದ್ಯದಲ್ಲಿ ನಡೆಯಿತು ದೊಡ್ಡ ಚಮತ್ಕಾರ. ಹೌದು ವೀಕ್ಷಕರೇ, ನಿನ್ನೆ KKR ವಿರುದ್ಧ ಸೋಲುವಂಥ ಪಂದ್ಯವನ್ನು ಪಂಜಾಬ್ ತಂಡವು 16 ರನ್ಸ್ಗಳ ರೋಚಕ ಗೆಲುವು ಕಂಡಿತು. ವೀಕ್ಷಕರೇ, ಈ ಒಂದು ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಈ ವರ್ಷ ಯಾವ ತಂಡಕ್ಕೆ ಸಪೋರ್ಟ್ ಮಾಡುತ್ತಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಮಹತ್ವದ ಕಾಮೆಂಟ್ಸ್ಗಳಾಗಿರುತ್ತವೆ. ಹಾಗೆ ಪಂಜಾಬ್ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಟಾಟಾ IPL ಆವೃತ್ತಿಯ 31ನೇ ಪಂದ್ಯದಲ್ಲಿ ನಿನ್ನೆ ಪಂಜಾಬ್ ಹಾಗೂ KKR ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು. ಹೌದು ವೀಕ್ಷಕರೇ, ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ಪಂಜಾಬ್ ತಂಡವು 15.3 ಓವರ್ಸ್ಗಳಿಗೆ 111 ರನ್ಸ್ ಕಲೆ ಹಾಕಿ ಸಂಪೂರ್ಣವಾಗಿ ಸರ್ವಪತನ ಕಂಡಿತು. ಬಳಿಕ ವೀಕ್ಷಕರೇ, ಈ ಒಂದು ಅಲ್ಪ ಮೊತ್ತದ ಗುರಿ ಬೆನ್ನಟ್ಟಿದ್ದ KKR ತಂಡವು 15.1 ಓವರ್ಸ್ಗಳಿಗೆ 95 ರನ್ಸ್ ಕಲೆ ಹಾಕಿ 16 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ಹೌದು ವೀಕ್ಷಕರೇ, ಪಂಜಾಬ್ ತಂಡದ ಪರವಾಗಿ ಭರ್ಜರಿ ಬೌಲಿಂಗ್ ಮಾಡಿದ ಯಜ್ವೇಂದ್ರ ಚಹಲ್ ಅವರು 4 ವಿಕೆಟ್ ಕಬಳಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಈ ಒಂದು ಗೆಲುವಿಗೆ ಪ್ರಮುಖ ಕಾರಣ ಯಜ್ವೇಂದ್ರ ಚಹಲ್. ಇನ್ನು ಮಾರ್ಕೋ ಜಾನ್ಸನ್ ಅವರು 3 ವಿಕೆಟ್ ಕಬಳಿಸಿದರೆ ಎಕ್ಸ್ ಬರ್ಟ್ಲೆ ಅವರು 1 ವಿಕೆಟ್ ಕಬಳಿಸಿದರು. ಹಾಗೆ ಹರ್ಷದೀಪ್ ಸಿಂಗ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ತಲಾ 1 ವಿಕೆಟ್ ಕಬಳಿಸಿದರು. ವೀಕ್ಷಕರೇ, ಈ ಒಂದು ಅದ್ಭುತವಾದ ಬೌಲಿಂಗ್ ಪ್ರದರ್ಶನದಿಂದ ಪಂಜಾಬ್ ತಂಡವು ನಿನ್ನೆ 16 ರನ್ಸ್ಗಳ ರೋಚಕ ಗೆಲುವು ಕಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ಪಂದ್ಯದ ಬಗ್ಗೆ ಸಂಪೂರ್ಣ ಹೈಲೈಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.